ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯಲ್ಲಿ ಮತ್ತೊಮ್ಮೆ ಗುಂಡಿನ ಚಕಮಕಿ ನಡೆದಿದೆ. ಕಂದಹಾರ್ ಪ್ರಾಂತ್ಯದ ಸ್ಪಿನ್ ಬೋಲ್ಡಕ್ ಜಿಲ್ಲೆಯಲ್ಲಿ ಎರಡು ದೇಶಗಳ ಸೇನೆಗಳು ಘರ್ಷಣೆ ನಡೆಸಿದವು ಮತ್ತು ಲಘು ಹಾಗೂ ಭಾರೀ ಶಸ್ತ್ರಾಸ್ತ್ರಗಳ ಬಳಕೆ ಕೂಡ ಪ್ರಾರಂಭವಾಗಿದೆ. ಘರ್ಷಣೆಗಳು ಎಷ್ಟೇ ತೀವ್ರವಾಗಿತ್ತೆಂದರೆ ಡುರಾಂಡ್ ರೇಖೆ ಎರಡು ಬದಿಗಳ ನಿವಾಸಿಗಳು ಸುರಕ್ಷತೆಗಾಗಿ ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋಗಬೇಕಾಯಿತು ಎಂದು ಸ್ಥಳೀಯ ಮೂಲಗಳು ಅಫ್ಘಾನ್ ಮಾಧ್ಯಮಗಳಿಗೆ ತಿಳಿಸಿವೆ. ಅಫ್ಘಾನ್ ಗಡಿ ಪೊಲೀಸ್ ವಕ್ತಾರ ಅಬ್ದುಲ್ಲಾ ಫಾರೂಕಿ ಸಂಘರ್ಷ ಪಾಕಿಸ್ತಾನದಿಂದ ಪ್ರಾರಂಭವಾಯಿತು ಎಂದು ದೃಢಪಡಿಸಿದರು. ಅವರ ಪ್ರಕಾರ ಅಫ್ಘಾನ್ ಪಡೆಗಳು ಕದನ ವಿರಾಮವನ್ನು ಆಚರಿಸುತ್ತಿರುವಾಗ ಪಾಕಿಸ್ತಾನಿ ಸೈನಿಕರು ಇದ್ದಕ್ಕಿದ್ದಂತೆ ಗ್ರೆನೇಡ್ಗಳನ್ನು ಎಸೆದಿದ್ದಾರೆ. ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದಾಗ ಅಫ್ಘಾನ್ ಸೈನಿಕರು ಪ್ರತಿದಾಳಿ ನಡೆಸಿದರು ಎಂದು ಫಾರೂಕಿ ಹೇಳಿದ್ದಾರೆ. ಇದರಿಂದಾಗಿ ಎರಡು ಕಡೆಯಿಂದ ಗುಂಡುಗಳು ಹಾಗೂ ರಾಕೆಟ್ಗಳು ಸೇರಿದಂತೆ ಭಾರೀ ಶಸ್ತ್ರಾಸ್ತ್ರಗಳ ಬಳಕೆಗೆ ಕಾರಣವಾಯಿತು. ಸ್ಥಳೀಯರ ಪ್ರಕಾರ ಪಾಕಿಸ್ತಾನಿ ಪಡೆಗಳು ಹಲವಾರು ಸುತ್ತಿನ ಮಾರ್ಟರ್ ಗುಂಡಿನ ದಾಳಿ ನಡೆಸಿದವು. ಅದು ಕೂಡ ನೇರವಾಗಿ ನಾಗರಿಕ ಪ್ರದೇಶಗಳಲ್ಲಿ ಬಿದ್ದಿತು. ಇನ್ನು ಅನೇಕ ಮನೆಗಳು ಹಾನಿಗೊಳಗಾಗಿವೆ ಹಾಗೂ ಜನರು ಕೂಡ ಅಲ್ಲಿ ಭಯಭೀತರಾಗಿದ್ದರು. ಪ್ರದೇಶದ ನಿವಾಸಿಗಳು ನಿರಂತರವಾಗಿ ಗುಂಡಿನ ಚಕಮಕಿಯನ್ನು ಕೇಳ್ತಿದ್ದಾರೆ ಹಾಗೂ ಘರ್ಷಣೆಗಳು ಉಲ್ಬಣಗೊಳ್ಳಬಹುದೆಂದು ಭಯ ಕೂಡ ಪಡ್ತಿದ್ದಾರೆ. ಇನ್ನು ಅನೇಕ ಕುಟುಂಬಗಳು ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ರಾತ್ರಿಯೇ ಗ್ರಾಮವನ್ನು ತೊರೆದಿದ್ದಾರೆ. ಸ್ಪಿನ್ ಬೋಲ್ಡಕ್ ಪ್ರದೇಶವು ಈ ಹಿಂದೆ ಎರಡು ದೇಶಗಳ ನಡುವೆ ಹಲವಾರು ಬಾರಿ ಉದ್ವಿಗ್ನತೆ ಉಂಟಾಗಿದೆ. ವ್ಯಾಪಾರ ಮತ್ತು ಚಲನೆಗೆ ಇದು ಪ್ರಮುಖ ಗಡಿ ಬಿಂದುವಾಗಿದೆ. ಆದರೆ ಕೆಲವು ತಿಂಗಳಿಗೊಮ್ಮೆ ಗುಂಡಿನ ದಾಳಿಯ ವರದಿಗಳು ಇಲ್ಲಿ ಬರುತ್ತಲೇ ಇರುವೆ.